ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ್ ಮಾಡುವ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ನಾವು ಮಾರ್ಚ್ ತಿಂಗಳ ಭವಿಷ್ಯ ಯಾವ ಥರ ಇದೆ ಅಂತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದೀವಿ. ಮುಖ್ಯವಾಗಿ ಈ ಮಾರ್ಚ್ ತಿಂಗಳಲ್ಲಿ ನಾವು ಹಳೆಯ ವರ್ಷದಿಂದ ಹೊಸ ವರ್ಷಕ್ಕೆ ಹಿಂದೂ ಸಂಪ್ರದಾಯದಲ್ಲಿ ಹೋಗ್ತಕ್ಕಂಥ ವರ್ಷ ಇದು. 2024 ಮತ್ತು 25 ಮಧ್ಯದಲ್ಲಿರ್ತಕ್ಕಂಥ ಈ ವರ್ಷ ಕ್ರೋಧಿ ನಾಮ ಸಂವತ್ಸರ. ತುಂಬಾ ಕ್ರೋಧಗಳು ಕೂಡ ನೋಡಿದ್ದೀವಿ. ಯುದ್ಧಗಳು ನಡೆಯಿತು, ದನಕರೆಗಳ ಮೇಲೆ ಅಟ್ಯಾಕ್ ಕೂಡ ಆಯಿತು, ಎಷ್ಟೋ ನೋವು ನಲಿವು ಇದೆಲ್ಲ ಕೂಡ ನೋಡಿದ್ದೀವಿ ನಾವು. ಅಟ್ಲೀಸ್ಟ್ ನೆಕ್ಸ್ಟ್ ಬರ್ತಕ್ಕಂಥ ವಿಶ್ವವಸುನಾಮ ಸಂವತ್ಸರ ನಮಗೆಲ್ಲವನ್ನು ಒಳ್ಳೆಯದು ಮಾಡುತ್ತೆ, ನಮ್ಮೆಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಮೇಷರಾಶಿ ಈಗ ತಾತ್ಕಾಲಿಕವಾಗಿ ಮಾರ್ಚ್ ತಿಂಗಳಲ್ಲಿ ಸಾಕಷ್ಟು ಗ್ರಹಗಳ ಟ್ರಾನ್ಸಿಷನ್ ನಡೀತಾ ಇದೆ. ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಆಲ್ರೆಡಿ ರಾಹು ಭಗವಾನರಿದ್ದಾರೆ. ಅವರ ಜೊತೆಗೆ 28 ಜನವರಿ ತಿಂಗಳಲ್ಲಿ ಶುಕ್ರರು ಅಲ್ಲಿ ಬಂದಿದ್ದರು. ಆಮೇಲೆ ಬುಧ ಕೂಡ ಫೆಬ್ರವರಿ 27ನೇ ತಾರೀಕಿಗೆ ಅಲ್ಲಿ ಆಗಮನ ಆಗಿದ್ದಾರೆ. ಸೂರ್ಯ ಭಗವಾನರು ಈ ತಿಂಗಳು 14ನೇ ತಾರೀಕು 6:58 ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತು ಚಂದ್ರ ಕೂಡ 28ನೇ ತಾರೀಕು ನಿಮ್ಮ ರಾಶಿಗೆ 4:48 ಸಂಜೆ ಅಲ್ಲಿ ಬರ್ತಾ ಇದ್ದಾರೆ. ಇಲ್ಲಿಗೆ ಚತುರ್ಗ್ರಹ ಕೂಟಮಿ ಆಯಿತು. ಚಂದ್ರ ಅಲ್ಲಿ ಬಂದು ಸೇರಿ ಸೂರ್ಯ ಅಲ್ಲೇ ಇದ್ದಾರೆ. ರಾಹು, ಸೂರ್ಯ, ಚಂದ್ರ ಈ ಕಾಂಬಿನೇಷನನ್ನೇ ನಾವು ಗ್ರಹಣ ಅಂತ ಹೇಳಿದ್ವಿ, ಸೂರ್ಯಗ್ರಹಣ. ಈ ವರ್ಷ ಸೂರ್ಯಗ್ರಹಣ ಭಾರತದಲ್ಲಿ ನಡೆಯೋದಿಲ್ಲ. ಆದರೂ ಕೂಡ 2025 ಮಾರ್ಚ್ 29ನೇ ತಾರೀಕು ಗ್ರಹಣ ನಡೆಯುತ್ತೆ. 2:29 ಪ್ರಾರಂಭವಾಗುತ್ತೆ. ಈ ಸುದೀರ್ಘವಾದ ಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಆಗುವುದಿಲ್ಲ. ಗ್ರಹಣ ಮುಕ್ತಾಯ ಆಗಿದ್ದ ದಿನಾನೇ ಮಾರ್ಚ್ 29 ಶನಿ ಭಗವಾನರು ರಾತ್ರಿ 11:01 ನಿಮ್ಮ ಲಗ್ನಕ್ಕೆ ವ್ಯಯಸ್ಥಾನದಲ್ಲಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾರೆ. ಇದನ್ನು ನಾವು ಪಂಚಗ್ರಹ ಕೂಟಮಿ ಅಂತ ಕರಿತೀವಿ. ಪಂಚಗ್ರಹ ಕೂಟಮಿ ನಡೆದ್ರೆ ಏನೇನೋ ಆಗತ್ತೆ, ಎಷ್ಟೋ ಅನಾಹುತಗಳಾಗ್ಬಿಡತ್ತೆ, ಅದು ಇದು ಹೇಳ್ತಾ ಇರ್ತಾರೆ. ಅದರಿಂದ ಯಾರು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಪಂಚಗ್ರಹ ಕೂಟಮಿ ಒಂದು 3 ದಿನ ಇರುತ್ತೆ. ಚಂದ್ರ ನಿಮ್ಮ ರಾಶಿಯನ್ನು ಮುಕ್ತಾಯ ಮಾಡಿ ಮುಂದಕ್ಕೆ ಮಾರ್ಚ್ ಇದೇ ತಿಂಗಳು 30ನೇ ತಾರೀಕು 4:35 ಸಂಜೆ ಮೇಷರಾಶಿಗೆ ಪ್ರವೇಶ ಮಾಡಿದಾಗ 4 ಗ್ರಹ ಇರುತ್ತೆ, ಚತುರ್ಗ್ರಹ ಕೂಟಮಿ. ನಾವು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ವಿ, ನಾವು 29ನೇ ತಾರೀಕು 20, 11, 2ನೇ ಸಂಖ್ಯೆಗಳಲ್ಲಿ ವಾಯು ಅಪಘಾತಗಳಾಗತ್ತೆ, ಫ್ಲೈಟ್ ಆಕ್ಸಿಡೆಂಟ್ಸ್ ಆಗುತ್ತೆ ಅಂತ ಸಾಕಷ್ಟು ಸರ್ತಿ ಕೂಡ ನಾನು ಫೇಸ್ಬುಕ್ಕಲ್ಲಿ ಸ್ಟೇಟಸ್ಗಳೆಲ್ಲ ಹಾಕ್ತಾ ಇರ್ತೀನಿ. ಇದೇ ಮೊನ್ನೆ ಕೂಡ ನೀವು ಪೇಪರಲ್ಲಿ ನೋಡಿದ್ರಿ, ಒಂದು ವರಸ್ಟ್ ಏರ್ ಡಿಸಾಸ್ಟರ್ ನಡೆಯಿತು 29ನೇ ತಾರೀಕು ಬುಧವಾರ ರಾತ್ರಿ. ಅದರಿಂದ 29ನೇ ತಾರೀಕು ಏರ್ ಟ್ರಾವೆಲ್ ಮಾಡ್ತಕ್ಕಂಥವರು ಜಾಗ್ರತೆಯಿಂದ ಇರಬೇಕು. 29 ಬುಕ್ ಮಾಡಿಕೊಳ್ಳದೆ ಇರೋದು ಒಳ್ಳೆಯದು. ಸಾಧ್ಯವಿದ್ದಷ್ಟು 2, 11, 20, 29 ವಾಯುಯಾನಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇರಲಿ, ಈಗ ನಾವು ಯುಗಾದಿ ಕೂಡ ಹತ್ತಿರದಲ್ಲಿದ್ದೇವೆ. ಯುಗಾದಿ 30ನೇ ತಾರೀಕು, 29ನೇ ತಾರೀಕು ಅಮಾವಾಸ್ಯೆ ನಡೆಯುತ್ತೆ ಮಾರ್ಚು. ಯುಗಾದಿ ಅಂದ್ರೇ ವಸ್ತನ, ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತೆ ಅಂತ ಪ್ರಕೃತಿಯನ್ನು ವರ್ಣನೆ ಮಾಡಿದರು. ಈ ಯುಗಾದಿ ಹಬ್ಬದ ವಿಶೇಷತೆ ಏನಂದರೆ, ಇದು ಯಾವ ದೇವರು ನಾವು ಆರಾಧನೆ ಮಾಡಲ್ಲ ಈ ಹಬ್ಬದಲ್ಲಿ.
ಸಿಹಿ ತಿಂಡಿಗಳನ್ನು ಮಾಡಿ ಒಬ್ಬಟ್ಟು ಹೋಳಿಗೆ ಎಲ್ಲ ತಿಂದು ಹೊಸ ಬಟ್ಟೆಯನ್ನು ಧರಿಸಿ ಖುಷಿಯಾಗಿರ್ತಕ್ಕಂಥ ದಿನ ಈ ಹೊಸ ವರ್ಷ. ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂಥ ಈ ಯುಗಾದಿ ವಿಶೇಷವಾಗಿರುತ್ತೆ. ಅದಕ್ಕಾಗಿ ಈ ಯುಗಾದಿಯಲ್ಲಿ ನಮಗೆ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಕಳೆದು ಎಲ್ಲರಿಗೂ ಈ ಹೊಸ ವರ್ಷ ವಿಶ್ವವಸುನಾಮ ಸಂವತ್ಸರ ಎಲ್ಲರಿಗೂ ಶುಭಗಳನ್ನು ಉಂಟು ಮಾಡಲಿ ಅಂತಕ್ಕಂಥ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನಿಮ್ಮ ರಾಶಿಗೆ ಧನಸ್ಥಾನದಲ್ಲಿ ಗುರು ಇದ್ದಾರೆ. ಇದು ಒಂದು ಒಳ್ಳೆ ಬ್ಯಾಲೆನ್ಸ್ ಆ್ಯಕ್ಟ್ ಅಂತ ಹೇಳ್ಬೋದು. ಇಲ್ಲಿ ವ್ಯಯಸ್ಥಾನದಲ್ಲಿ ಪಂಚಗ್ರಹ ಕೂಟಮಿ 3 ದಿನ ಆದಮೇಲೆ 2025 ಮಾರ್ಚಲ್ಲಿ ಎಂಡಿಂಗಲ್ಲಿ ಮತ್ತು ಚತುರ್ಗ್ರಹ ಕೂಟಮಿ ಇರುತ್ತೆ. ಇಲ್ಲಿ ಕೇರ್ಫುಲ್ ಆಗಿರಬೇಕು, ದುಡ್ಡು ಕಾಸು ವ್ಯವಹಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಯಾಕಂತ ಹೇಳಿದ್ರೆ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಾಗ ವ್ಯವಹಾರಗಳನ್ನು ಮಾಡುವಾಗ ಜಾಗ್ರತೆಯಿಂದ ಮಾಡಿಲ್ಲ ಅಂದರೆ ಅನಾಹುತಗಳು ನಡೆಯುತ್ತೆ. ನನ್ನ ಹತ್ರ ಬರ್ತಕ್ಕಂಥವ್ರು ಫೋನ್ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಗುರುಗಳೇ ನಮಗೆ ದುಡ್ಡು ಯಾವಾಗ ಬರುತ್ತೆ ನಾವು ಕೊಟ್ಟಿರೋದು ಅಂತ ಕೇಳ್ತಾ ಇರ್ತಾರೆ. ಇಲ್ಲ ಅಂದರೆ ನಮ್ಮ ಸಾಲ ಇದೆ ಯಾವಾಗ ತೀರಿಸಬೇಕು ಅಂತ ಹೇಳ್ತಾ ಇರ್ತಾರೆ. ಈ ಜೀವನ ಅಂತಕ್ಕಂಥದ್ದು ದುಡ್ಡಿನ ಜೊತೆ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ದುಡ್ಡು ನಮ್ಮ ಹತ್ರ ಇರುವಾಗ ಜಾಗ್ರತೆಯಿಂದ ಇರಬೇಕು. ದುಡ್ಡನ್ನು ನಾವು ಭದ್ರವಾಗಿ ನಮ್ಮ ಬರ್ತಕ್ಕಂಥ ಪ್ರತಿ ತಿಂಗಳು ಸ್ಯಾಲ್ರಿ ಅಥವಾ ನಮ್ಮ ಬಿಸ್ನೆಸ್ ಯಾವುದರಲ್ಲಿ ಬಂದಿದ್ರೂ ಕೂಡ ನಮಗೆ ಬರ್ತಕ್ಕಂಥ ಇನ್ಕಮಲ್ಲಿ 30% ನಮ್ಮ ಸೇವಿಂಗ್ಸಲ್ಲಿ ಇಟ್ಕೋಬೇಕು. 50 ಭಾಗ ನಮ್ಮ ಜೀವನೋಪಾಯಕ್ಕಾಗಿ ಅಂತ ನಾವು ಮುಡುಪಾಗಿಡಬೇಕು. ಉಳಿದಿರ್ತಕ್ಕಂಥ 20% ದಾನ ಧರ್ಮ ಇಂಥದಕ್ಕೆ ನಾವು ವಿನಿಯೋಗಿಸಬೇಕು ಅಂತ ಹೇಳುತ್ತೆ. ಇಲ್ಲಿ ಬಂಧುತ್ವ ಸ್ನೇಹ ಇದು ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ. ದುಡ್ಡಿನ ವಿಚಾರದಲ್ಲಿ ದುಡ್ಡು ಈಸ್ಕೊಳ್ಳೋವರೆಗೂ ಎಲ್ಲರೂ ಖುಷಿಯಾಗೇ ಇರ್ತಾರೆ. ದುಡ್ಡು ವಾಪಸ್ ಕೇಳುವಾಗಲೇ ಪ್ರಾಬ್ಲಮ್ ಆಗೋದು. ಅದಕ್ಕೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಈಸ್ಕೊಂಡವನು ಈರಭದ್ರ, ಕೊಡೋವನು ಕೋಡಂಗಿ. ಹಾಗೆ ಒಂದು ಸದ್ಯ ದುಡ್ಡು ಹೋದ್ಮೇಲೆ ಈಸ್ಕೊಳ್ಳೋದು ತುಂಬ ಕಷ್ಟ. ಕಲಿಯುಗದಲ್ಲಿ ಕೆಲವು ಯುಗಧರ್ಮಗಳಂತೆ ಇರುತ್ತೆ. ಇವನ್ನು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಕೂಡ ತನ್ನ ಮದುವೆ ಕಾಲಕ್ಕೆ ಹಣದ ಅವಶ್ಯಕತೆಗಾಗಿ ಕುಬೇರನ ಹತ್ರ ಸಾಲ ಮಾಡ್ತಾನೆ. ಆದರೆ ಅವ್ರಿಗೆ ಬಾಂಡನ್ನು ಬರ್ಕೊಡ್ತಾರೆ. ಕುಬೇರ ಹೇಳ್ತಾನೆ, ಸ್ವಾಮಿ ನೀವೇ ಲಕ್ಷ್ಮೀಪತಿ, ನಿಮ್ಗೆ ಯಾಕೆ ನಾನು ಸಾಲವಾಗಿ ಕೊಡಲಿ ಅಂತ. ಅದಲ್ಲ, ಇದು ಯುಗಧರ್ಮ. ಯಾರಿಗಾದರೂ ದುಡ್ಡು ಕೊಡ್ತಾ ಇದ್ದೀವಿ ಅಂದರೆ ಅದನ್ನು ಪ್ರಾಮಿಸರಿ ನೋಟ್, ಬಾಂಡ್ ಅಂತ ಬರ್ಕೊಡ್ಬೇಕು. ಈ ಥರ ನೀವು ಯಾರಿಗಾದರೂ ದುಡ್ಡು ಅನಿವಾರ್ಯವಾಗಿ ಕೊಡಲೇಬೇಕಂತ ಹೇಳಿದರೆ ಈ ಥರದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ದಾನ ಓಕೆ. ದಾನ ಕೂಡ 10,000 ಮೇಲೆ ನೀವು ದಾನ ಮಾಡಬೇಕಂದ್ರೆ ನಿಮ್ಮ ಹೆಂಡತಿಗೆ ಗೊತ್ತಿಲ್ದಿರ ನೀವು ದಾನ ಮಾಡಬಾರ್ದು. ನಿಮಗೆ 6ನೇ ಮನೆಯಲ್ಲಿ ಕುಜ ಇದ್ದಾರೆ, ಅದ್ಭುತ ಫಲ. 6ನೇ ಮನೆಯಲ್ಲಿ ಕುಜ ಇದ್ದರೆ ನಿಮಗೆ ದೈವಶಕ್ತಿಯನ್ನು ತುಂಬತಕ್ಕಂಥ ಗ್ರಹ ಕುಜ ಅಲ್ಲಿದ್ದಾರೆ. 7ನೇ ಶನಿಕಾಟ ಕೂಡ ಇದು ಪ್ರಾರಂಭವಾಗ್ತಕ್ಕಂಥ ದಿನ 2029 ಮಾರ್ಚ್ ಸಂಜೆ 11 ಗಂಟೆ 1 ನಿಮಿಷಕ್ಕೆ ನಿಮಗೆ 7ನೇ ಸಂಕಷ್ಟಕ್ಕೆ ನೀವು ಸಿಲುಕ್ತಾ ಇದ್ದೀರಿ. ಯಾರು ಎದುರ್ಕೊಳ್ಳೋದು ಬೇಡ. 7ನೇ ಶನಿಕಾಟ, ಪಂಚಗ್ರಹ ಕೂಟಮಿ, ಚತುರ್ಗ್ರಹ ಕೂಟಮಿ ಅಂತ ಯಾರೂ ಒದ್ದಾಡೋದು ಬೇಕಾಗಿಲ್ಲ. ಎಲ್ಲದಕ್ಕೂ ಕೂಡ ಭಗವಂತ ಒಂದು ದಾರಿ ತೋರಿಸಿರ್ತಾನೆ. ಭಗವಂತನಲ್ಲಿ ಅನನ್ಯ ಭಕ್ತಿಯಿಂದ ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಆವಾಗ ಭಗವಂತ ನಿಮಗೆ ದಾರಿಯನ್ನು ತೋರಿಸ್ತಾನೆ. ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಸಮಯ ಇದೆ. ಗುರು ನಿಮಗೆ ವಾಕ್ಸ್ಥಾನದಲ್ಲಿ ಇರೋದರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭ ಕೂಡ ಉಂಟು. ಈ ವಿಶ್ವವಸುನಾಮ ಸಂವತ್ಸರ ಈ ತಿಂಗಳು ಬರ್ತಕ್ಕಂಥ 30ನೇ ತಾರೀಕು ಬರ್ತಕ್ಕಂಥ ಈ ವಿಶ್ವವಸುನಾಮ ಸಂವತ್ಸರ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.